ಸ್ನೇಹಿತರೆ, ನಾನಿವತ್ತು ಮಾತಾಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದ ಬಗ್ಗೆ. ಆಸ್ಟ್ರೇಲಿಯಾ ದೇಶ ಪೂರ್ಣ ರೀತಿಯಾಗಿ ಸೋಷಿಯಲ್ ಮೀಡಿಯಾವನ್ನು ಮಕ್ಕಳಿಗಾಗಿ ಬ್ಯಾನ್ ಮಾಡಿಬಿಟ್ಟಿದೆ. ಮಕ್ಕಳ ಫೋನ್ನಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾ ಆ್ಯಪ್ ಡೌನ್ಲೋಡ್ ಆದರೆ ಪ್ರತಿ ಫೋನ್ನ ಮೇಲೆ 3 ಕೋಟಿ ರು ದಂಡವನ್ನು ಕಂಪನಿಯ ಮೇಲೆ ವಿಧಿಸಲಾಗಿದೆ. ಇದರ ಜವಾಬ್ದಾರಿಯನ್ನು ಆಸ್ಟ್ರೇಲಿಯಾ ಸರ್ಕಾರ ಪೋಷಕರಿಗೆ ಮಕ್ಕಳಿಗೆ ನೀಡಲಿಲ್ಲ, ನೇರವಾಗಿ ಸೋಷಿಯಲ್ ಮೀಡಿಯಾ ಕಂಪನಿಗಳಿಗೆ ನೀಡಿದೆ. ಅವರ ಹತ್ತಿರದ ತಂತ್ರಜ್ಞಾನದಿಂದ ಅವರ ಫೋಟೋದಿಂದ ಗುರುತಿಸಬಹುದು 16 ವರ್ಷಕ್ಕಿಂತ ಮಗು ದೊಡ್ಡದೋ ಚಿಕ್ಕದೋ. ಆದರೆ ಸೋಷಿಯಲ್ ಮೀಡಿಯಾ ಕಂಪನಿ ಇಷ್ಟು ಬೆಳೆದವ ಅಂತಂದ್ರೆ ಅವರ ಉದ್ದೇಶ ಒಂದೇ, ಸ್ಕ್ರೀನ್ ಪ್ಲೇ ಬೆಳೆಸಬೇಕು. ಆದರೆ ಮಕ್ಕಳ ಭವಿಷ್ಯ ಬೆಳೆಸಬೇಕಂತಲ್ಲ ಅಲ್ಲ. ನಾವು ಮತ್ತು ನೀವುಗಳಿಗೇನು ಗೊತ್ತು ಮಕ್ಕಳು ಏನು ನೋಡುತ್ತಿದ್ದಾರೆ, ಏನು ನೋಡುತ್ತಿಲ್ಲ ಅಂತ. ಮಕ್ಕಳು ಸಹಿ ವಯಸ್ಸಿನಕ್ಕಿಂತಲೂ ಮೊದಲು ಜವಾನರಾಗುತ್ತಿದ್ದಾರೆ. ಇವತ್ತು ಈ ಜವಾಬ್ದಾರಿ ಪೂರ್ಣವಾಗಿ ಭಾರತ ಸರ್ಕಾರದಿದೆ. ಇದರ ಬಗ್ಗೆ ಸರ್ಕಾರ ಇಂಥ ಹೆಜ್ಜೆ ಮುಂದಿಕ್ಕಲಿ, ಮಕ್ಕಳಿಗಾಗಿ ಸೋಷಿಯಲ್ ಮೀಡಿಯಾವನ್ನು ಪೂರ್ಣ ರೀತಿಯಾಗಿ ಬ್ಯಾನ್ ಮಾಡಲಿ. ನೀವು ನಿಷ್ಠಾವಂತರಾಗಿ ಉತ್ತರ ಹೇಳಿ. ಸೋಷಿಯಲ್ ಮೀಡಿಯಾದಿಂದ 2% ಆದರೂ ಲಾಭ ಆಗುತ್ತೇನೋ? ಗೆಳೆಯರೆ, 27% ನಷ್ಟನೇ ಇದೆ. ಈ ಸೋಷಿಯಲ್ ಮೀಡಿಯಾದಿಂದ ನಮ್ಮ ಸಂಸ್ಕೃತಿಯ ಸೊಬಗು ಮಾಯವಾಗಿದೆ. ಓಕೆ, ಈ ಸಂದೇಶನೂ ಸೋಷಿಯಲ್ ಮೀಡಿಯಾದಿಂದಲೇ ಕೊಡಲಾಗುತ್ತದೆ. ಈ ರೀತಿ ಆಗ್ತಾನೆ ಇರಲಿಲ್ಲ ಅಂದರೆ ಈ ರೀತಿ ಸಂದೇಶ ಕೊಡುವ ಅಗತ್ಯನೇ ಇರ್ತಿರ್ಲಿಲ್ಲ. ಗೆಳೆಯರೇ, ನೀವು ನೋಡ್ರಿ, ದಿನವಿಡೀ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮ್ನಲ್ಲಿ ಏನು ನಡೀತಾ ಇದೆ, ಸ್ವಲ್ಪ ತಪ್ಪು ಡೈರೆಕ್ಷನಲ್ಲಿ ಯಾವುದಾದ್ರೂ ವಿಡಿಯೋವನ್ನು ಸರ್ಚ್ ಮಾಡಿ ನೋಡಿ. ಆ ಅಲ್ಗೋರಿದಮ್ನಿಂದ ವಿಡಿಯೋ ಬರ್ತಾನೆ ಇರ್ತವೆ, ಮೆಸೇಜ್ ಬರ್ತಾನೆ ಇರ್ತವೆ. ಇವತ್ತಿನ ಸಮಯದಲ್ಲಿ ಇಷ್ಟು ಆತ್ಮಹತ್ಯೆ ನಡೀಲ ಅಥವಾ ಮಕ್ಕಳು ಇಷ್ಟು ಡಿಪ್ರೆಷನ್ ಅಲ್ಲಿ ನಡೆದಾರ, ಅದರಿಂದ ಬೇರೆ ಕಾರಣ ಏನೂ ಇಲ್ಲ, ಈ ಸೋಷಿಯಲ್ ಮೀಡಿಯಾದೇ ಕಾರಣ. ನಾನು ಭಾರತ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೀನಿ, 18 ವರ್ಷ ಒಳಗಿರೋ ಪ್ರತಿಯೊಂದು ಮಕ್ಕಳ ಫೋನ್ನಲ್ಲಿ ಈ ರೀತಿಯ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡಿ ಅಂತ. ಈಗ ಈ ಪರಿಸ್ಥಿತಿ ಬಂದದ್ದು ತಂದೆ ತಾಯಿ ನಿಯಂತ್ರಿಸಲಾರರು. ಮಕ್ಕಳು ಏನು ನೋಡಲಿ, ಏನು ಬೇಡ ಅಂತ. ಇದನ್ನು ದೇಶನೇ ನಿಯಂತ್ರಿಸಬೇಕು. ಇದು ತುಂಬಾ ಜರೂರಿಯಾಗಿದೆ, ಇದು ಆಗಲೇಬೇಕು. ಇದನ್ನು ಇಷ್ಟು ಶೇರ್ ಮಾಡ್ರಿ, ಅವರು ಹಿಂದಿಯಲ್ಲಿ ಟ್ರಾನ್ಸ್ಫರ್ ಮಾಡಿ ಕೇಳೋವರೆಗೂ ಶೇರ್ ಮಾಡಿ. ಈ ಸಂದೇಶ ಇಷ್ಟು ಧ್ವನಿ ಮಾಡಲಿ ಅಂದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ ಆದಂತೆ ನಮ್ಮ ದೇಶದಲ್ಲಿ ಆಗಲಿ. ಒಳ್ಳೆಯ ಕೆಲಸ ನಿಮ್ಮಿಂದಲೇ ಆಗಬೇಕು. ನೀವು ಯೋಚಿಸಿ ನೋಡಿ, ಈ ಟೈಮ್ ವೇಸ್ಟ್ ಸೋಷಿಯಲ್ ಮೀಡಿಯಾದಿಂದ ಮಕ್ಕಳಿಗಾಗುತ್ತಿದೆ. ಇವತ್ತಿನ ಸಮಯದಲ್ಲಿ ತುಂಬಾ ಜಾಸ್ತಿ ಆಗಿದೆ. ಕ್ರಿಮಿನಲ್ ಬುದ್ಧಿಯಿಂದ ಕಾರ್ಯನಿರ್ವಹಿಸುತ್ತಿವೆ ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು. ಇವಾಗ ಇದು ಸಮಯ ಅದನ್ನು ಬೈಔಟ್ ಮಾಡುವುದು. ನಮಸ್ಕಾರಗಳು, ಧನ್ಯವಾದ.